ಇವತ್ತು ಮನು ಅಣ್ಣನ ಬರ್ತ್ಡೇ ನೋಡಿ, ಗೋಪುರ ಮಿಶ್ರಣ ಮಾಡೋರೆ. ಏನೇ ಕೇಳಿದ್ರು ಕೊಡಿಸ್ತೀನಿ ಅಂತ ನಾನೇ. ಏನಾಯ್ತು? ನೀನು ಕುನ್ನಿ ಹೋಗ್ಬಿಟ್ಟು ಹೇಳ್ಬಿಟ್ರೆ ಮಾಡ್ಬಿಡ್ತಾರೆ. ಸರಿ ಆಯ್ತು, ತೆಗ್ದು ನೋಡ್ಬಿಡಿ. ವಾಪಸ್ ಒಟ್ಟಿಗೆ ನಮಸ್ಕಾರ ಎಲ್ರಿಗೂ. ಸೊ ಇವತ್ತು ಮನು ಅಣ್ಣನ ಬರ್ತ್ಡೇ. ಇವಾಗ ಆಲ್ರೆಡಿ ನೀವೆಲ್ಲರೂ ತಮ್ಲಿನಲ್ಲಿ ನೋಡಿರ್ತೀರಾ. ಅದಕ್ಕೆ ಮನು ಅಣ್ಣಂಗೆ ಸರ್ಪ್ರೈಸ್ ಮಾಡೋಣ ಅಂತ ಒಂದು ಗಿಫ್ಟ್ ತಗೊಬರೋಕ್ಕೆ ನಾನು ನಾಗರಾಜ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಾಗಿ ನೆನ್ನೆ ಊರಿಂದ ಬಂದಿದ್ದು, ನನಗೂ ಸಿಕ್ಕಾಪಟ್ಟೆ ಹುಷಾರಿಲ್ಲ, ಯಾಕೋ ಹುಷಾರು ತಪ್ಪಿಟ್ಟಿದ್ದೀನಿ. ಮದುವೆಲಿ ದೃಷ್ಟಿ ಆಗ್ಬಿಡೈತೆ ಅನ್ಸುತ್ತೆ ನನಗೆ ಹುಡುಗಿರೆಲ್ಲ ನೋಡಿ ನೋಡಿ ಅಪ್ಪ. ಸೊ ಇವಾಗ ಗಿಫ್ಟ್ ತರಕ್ಕೆ ಹೋಗ್ತಾ ಇದ್ದೀವಿ. ಗಿಫ್ಟ್ನ ತಗೊಂಡು ಹಂಗೆ ಅವ್ರನ್ನ ಒಂದು ಕಡೆ ಸೆಲೆಬ್ರೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ GT ಮಾಲ್ ಹತ್ರ ಬರೋಕ್ಕೆ ಹೇಳಿದ್ದೀನಿ 4 o'clock. ಇವಾಗ ಆಲ್ರೆಡಿ 3:30 ಆಗ್ಬಿಟ್ಟೈತೆ. ಇವಾಗ ಗಿಫ್ಟನ್ನ ತಗೊಂಡು ಹೋಗಬೇಕು. ಆ ಗಿಫ್ಟ್ ಏನು ಅಂತ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಾಗಿ ನಾನು ಅದನ್ನ ಮುಂಚೆನೇ ಸೆಲೆಕ್ಟ್ ಮಾಡಿದ್ದೆ, ಎತ್ತಿಡಿಸಿದ್ದೀನಿ ಸ್ವಲ್ಪ ಅಡ್ವಾನ್ಸ್ ಮಾಡಿಬಿಟ್ಟು. ಸೊ ಬನ್ನಿ ಹೋಗಿ ಗಿಫ್ಟ್ ತಗೋಣ. ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ಗೋಲ್ಡ್ ಶಾಪಿಗೆ ಬಂದಿದ್ದೀವಿ. ಇಲ್ಲೇ ನಮ್ಮ ಮಾಗಡಿ ರೋಡಲ್ಲಿರೋದು. ಯಾಕೆ ಅಂತ ಅಂದರೆ ಮನು ಅಣ್ಣಂಗೆ ಒಂದು ಗೋಲ್ಡ್ ರಿಂಗ್ನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ ನಾನು. ಸೊ ಇವಾಗ ಅದನ್ನು ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗುವ. ಇಲ್ಲೇ ಸ್ಲಿಪ್ಪರ್ ಬಿಡಬೇಕು, ಇಲ್ಲಿ ಮೇಲ್ಗಡೆ ಇರೋದು. ಇಲ್ಲೆಲ್ಲ ಬೆಳ್ಳಿ, ಮೇಲ್ಗಡೆ ಗೋಲ್ಡು. ತುಂಬ ಕಸ್ಟಮರ್ಸ್ ಅವರು ಅಂತ ಅನ್ಸುತ್ತೆ. ಬ್ಲಾಗ್ ಮಾಡೋಕ್ಕಾಗುತ್ತೆ ಏನೋ ಗೊತ್ತಿಲ್ಲ ಗೈಸ್. ಜನ ಇದ್ದರೆ ಬ್ಲಾಗ್ ಮಾಡೋಕ್ಕೆ ಒಂಥರ ನಾಚಿಕೆ ಆಗುತ್ತೆ. ಲಾಸ್ಟ್ ಟೈಮು ನಾನು ಇಷ್ಟಪಟ್ಟಿದ್ದು ರಿಂಗ್ ಇದೆ ನೋಡಿ. ಇಷ್ಟೊಂದು ಆಪ್ಷನ್ಸ್ ಇತ್ತು, ಬಟ್ ಇದೆಲ್ಲ ಪ್ಲೇನು ನನಗೆ ಯಾಕೋ ಇಷ್ಟ ಆಗಿಲ್ಲ. ಇದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಇದು ಓಕೆ, ಬಟ್ ಇದು ಸ್ವಲ್ಪ ಜಾಸ್ತಿ ಗ್ರಾಮ್ ಇತ್ತು. ಸೊ ಅದಕ್ಕೆ ಇದನ್ನ ಪರ್ಚೇಸ್ ಮಾಡಲಿಲ್ಲ. ಇದು 4.700 ಐತೆ. ಇದು 3.100 ಐತೆ. 3 ಗ್ರಾಮು 100 ಮಿಲಿ ಇದೆ ಇದು. ಸೊ ನಮ್ಮ ಬಜೆಟಲ್ಲಿ ಇದ್ದಿದ್ದು ಒಂದೇ ಚೆನ್ನಾಗಿದ್ದು. ಸೊ ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಅಡ್ವಾನ್ಸ್ ಮಾಡಿದ್ದೆ. ಇವಾಗ ಇನ್ನೊಂದು ಸ್ವಲ್ಪ ಅಮೌಂಟ್ ಕೊಡಬೇಕು, ಅದನ್ನ ಕೊಟ್ಬಿಟ್ಟು ತೊಗೊಂಡು ಹೋಗಬೇಕು. ಬಟ್ ಸೈಜ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಆಲ್ಮೋಸ್ಟ್ ನನ್ನ ಬೆಲ್ಟ್ ಸೈಜೇ ಅವ್ರದ್ದು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ನೀನು ದಿನ ದೊಡ್ಡ ಸೈಜು ಕಣೋ. ಆ್ಯಂಡ್ ಇಲ್ಲಿ ನೋಡಿ, ಗೋಪುರ ಮಿಶ್ರಣ ಮಾಡೋರೆ. ಇದು 40 ಗ್ರಾಮ್ಸ್ ಇದೆಯಂತೆ. 40 ಗ್ರಾಮ್ಸ್ ಅಲ್ಲ, 40 ಗ್ರಾಮ್ಸ್ ಇದೆಯಂತೆ. ಇದು ನೋಡಿ, ಡೀಟೇಲಿಂಗ್ ನೋಡಿ ಎಷ್ಟು ಸಖತ್ತಾಗಿದೆ. ಇದು ಇರೋದು ಮಾಡರ್ನ್ ಜ್ಯುವೆಲರ್ಸ್ ಅಂತ, ಇಲ್ಲಿ ನಮ್ಮ ಮನೆ ಹತ್ರನೇ ಮಾಗಡಿ ರೋಡು. ಸೊ ಇಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಇವಾಗ ಇದನ್ನು ತೊಗೊಂಡು ಹೋಗಬೇಕು. ಅವರು GT ಮಾಲ್ ಹತ್ರ ಇನ್ನೊಂದು 5 ನಿಮಿಷಕ್ಕೆ ಬರ್ತಾರೆ. ಅಷ್ಟರಲ್ಲಿ ಇದನ್ನ ತೊಗೊಂಡು ಹೋಗಬೇಕು. ಫೈನಲಿ ಪರ್ಚೇಸ್ ಮಾಡಿದ್ವಿ. ನಾನು ಬಂದಾಗ ಮತ್ತೆ ಯಾವ್ದಾದ್ರು ಚೆನ್ನಾಗಿರೋದು ಬಂದಿರೋ ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನನಗಿದೇ ಇಷ್ಟ ಆಯಿತು. ಸೊ ಇದನ್ನೇ ಪರ್ಚೇಸ್ ಮಾಡಿದ್ದೀವಿ. ಇದನ್ನು ಈಗ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡು ಹೋಗಬೇಕು. ಗಿಫ್ಟ್ ಪ್ಯಾಕ್ ಮಾಡಿಸೋದು ಬೇಡ ಅಂತ ಗೊತ್ತಿಲ್ಲ, ನೋಡೋಣ. ಗಿಫ್ಟ್ ಪ್ಯಾಕ್ ಮಾಡ್ಸೋಕ್ಕಾದ್ರೆ ಮಾಡಿಸ್ತೀನಿ, ಇಲ್ಲಾಂದರೆ ಡೈರೆಕ್ಟಾಗಿ ಹಂಗೆ ಕೊಡ್ತೀನಿ. ಅವ್ರು ಎಕ್ಸ್ಪೆಕ್ಟು ಮಾಡಿರಲ್ಲ ನಾನು ಗೋಲ್ಡ್ ರಿಂಗ್ ಕೊಡ್ತೀನಿ ಅಂತ. ಸೊ ಸರ್ಪ್ರೈಸ್ ಆಗೇ ಇರುತ್ತೆ. ಗಿಫ್ಟ್ ಪ್ಯಾಕ್ ಏನು ಬೇಡ ಅನಿಸುತ್ತೆ. ಸೊ ಬನ್ನಿ ಹೋಗೋಣ. ಫೈನಲಿ ಗಿಫ್ಟ್ನ ಕಲೆಕ್ಟ್ ಮಾಡಿಕೊಂಡು ನಮ್ಮ ದಿ ಬಿನ್ ಸ್ಟೋನ್ ಹತ್ರ ಬಂದ್ವಿ. ಇದಿರೋದು ರಾಜಾಜಿನಗರಲ್ಲಿ. ನೀವು ಲಾಸ್ಟ್ ಟೈಮ್ ನೋಡಿರ್ತೀರಾ ನನ್ನ 200K ಸೆಲೆಬ್ರೇಷನ್ ಬ್ಲಾಗಲ್ಲಿ. ಅಲ್ಲಿಗೇ ಬಂದಿರೋದು. ಪಾಪ ನಾವು ಯಾವಾಗಲೇ ಕೇಳಲಿ, ಸರ್ ಬನ್ನಿ ಸರ್ ನಿಮಗಿಲ್ಲ ಅನ್ನೋಕ್ಕಾಗುತ್ತಾ ಅಂತ ಅಂದ್ಕೊಂಡು ಒಪ್ಕೋತಾರೆ. ನಾನು 3 ದಿನ ಹಿಂದೆ ಬುಕ್ ಮಾಡಿಬಿಟ್ಟಿದ್ದೆ. ಆಮೇಲೆ ಸ್ಲಾಟ್ ಫ್ರೀ ಇಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ ಅಂತ. ನಮಗೆ ಕೊಟ್ಟಿರೋದು 4:15 ಸ್ಲಾಟು. ಇವಾಗ ಇನ್ನೂ 4 ಗಂಟೆ. ಮನು ಅಣ್ಣ ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಅಂತ ಅಂದರು. ಅದರಿಂದ ಇಲ್ಲಿ ಬಂದುಬಿಟ್ಟು ಹೇಗಿದೆ ಎಲ್ಲ ಚೆಕ್ ಮಾಡ್ಕೊಂಡು ಹೋಗೋಣ. ಡೆಕೋರೇಷನ್ ಎಲ್ಲ ಕರೆಕ್ಟಾಗಿ ಇದೆಯಾ ಅಲ್ವಾ ಅಂತ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಚೆಕ್ ಮಾಡಿಕೊಂಡು ಮತ್ತೆ ನಾವು ಯಾವ ಫ್ಲೋರು ನೋಡಲಿಲ್ಲ ನಾನು. ಐ ಥಿಂಕ್ 2nd ಫ್ಲೋರ್ ಅನಿಸುತ್ತೆ, ಮರ್ತೋಗ್ಬಿಟ್ಟಿದ್ದೀನಿ. ಇಲ್ಲಿಂದ ಎಲ್ಲ ಡೆಕೋರೇಷನ್ ಕರೆಕ್ಟಾಗಿ ಆಯ್ತಾ ಅಂತ ನೋಡಿಕೊಂಡು ಮತ್ತೆ ನಾವು GT ಮಾಲ್ ಹತ್ರ ಹೋಗಬೇಕು. ಅವ್ರನ್ನ ಪಿಕ್ ಮಾಡ್ಕೊಳ್ಳೋಕ್ಕೆ. ಡೈರೆಕ್ಟಾಗಿ ಇಲ್ಲಿಗೆ ಬರೋಕ್ಕೆ ಹೇಳ್ಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ. ಐ ಥಿಂಕ್ ಈಗಲೂ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿರುತ್ತೆ. ಯಾಕಂದರೆ ಬರ್ಡೇ ದಿನನೇ ಇಲ್ಲಿಗೆ ಬನ್ನಿ ಅಂತ ಅಂದಾಗ್ಲೇ ಸೆಲೆಬ್ರೇಷನ್ ಏನಾದ್ರು ಪ್ಲ್ಯಾನ್ ಮಾಡಿರ್ತಾರೆ ಅಂತ ಗೊತ್ತು. ಬಟ್ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಮತ್ತು ಏನೇನು ಗಿಫ್ಟ್ ಕೊಡ್ತೀವಿ ಅನ್ನೋದು ಸರ್ಪ್ರೈಸ್ ಆಗಿರುತ್ತೆ. ಸೊ ಬನ್ನಿ ಹೋಗೋಣ. ಓಪನೇ ಆಗಿಲ್ಲ. ಬೇರೆಯವ್ರ ಮನೆ ಕರ್ಕೊಂಡ್ಬಿಟ್ಟಿದ್ದೆ ಕಣೋ. ಈ 3rd ಫ್ಲೋರಾ? ನನ್ಗೇನು ಗೊತ್ತು, ನೀನು ಬಂದಿದ್ದಲ್ಲ ಅವತ್ತು. ನಾನು ಮರ್ತೋಗ್ಬಿಟ್ಟಿದ್ದೀನಿ. ನನಗಾದ್ರೆ ಕಣ್ಣು ಮುಚ್ಚಿದ್ರಿ ಕರೆಕ್ಟು. ನಿನಗೆ ಗೊತ್ತಿರಬೇಕು. ನನಗೆ ಮರವು ಕಾಯಿಲೆ. ನನಗೆ ಗೊತ್ತಿಲ್ಲ. ನಾವು ಕರೆಕ್ಟ್ ನನಗೆ ಕಣ್ಣು ಮುಚ್ಚಿಬಿಟ್ಟಿದ್ರಲ್ವಾ? ಇಲ್ಲ, ಬರುವಾಗ ನೋಡಿದೆ. ಅದಕ್ಕೆ 2nd ಫ್ಲೋರ್. ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಬರ್ಬೇಕಾಯ್ತು. ಅವ್ರ ಹೆಸರೇನು ಹೇಳಿದ್ರು? ಅಜಿಕ್. ಇದು ಬೇರೆಯವ್ರ ಮನೆ ಕಣು. ಏನೋ ಮಾಡ್ತೀಯ ಕಣೋ. 1st ಫ್ಲೋರ್ ಅನ್ಸುತ್ತೆ. ಗೈಸ್ ಇವ್ ನೋಡಿ ಗೈಸ್ ಏನ್ ಮಾಡ್ತಾನೆ ಅಂತ. ಹೋಗ್ಬಿಟ್ಟು ಕೊಟ್ಟು ದಿ ಬಿನ್ ಸ್ಟೋನ್ ನೀವು ಆಗಿದಾಗ್ಲಿ ಕೊಟ್ಬಿಟ್ಟು ಬರಲ್ಲ. ಕೊಟ್ಟಬೇಕಿದೆ ಮತ್ತು ಚಾಲೆಂಜು ಏನಂತ ಅಂತ್ಯ ಕೊಟ್ಬಿಟ್ಟು ಬರ್ತೀನಿ ಅಷ್ಟೇ. ಕೊಟ್ಬಿಟ್ಟಲ್ಲ, ಮಾತಾಡ್ಬೇಕು ಅವ್ರಿಗೆ. ಆಯ್ತು ಮಾತಾಡ್ತೀನಿ. ದಿ ಬಿನ್ ಸ್ಟೋನ್ ಇದಲ್ಲ ಅಂತ ಏನು ಅನ್ಬಾರ್ದು. ಇಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ, ಪರ್ಮಿಷನ್ ಕೊಡಿ ಅಂತ ಕೇಳಬೇಕು. ಏನ್ ಕೊಡಿಸ್ತೀಯಾ? ನೀನೇನು ಕೇಳ್ತಿ ಅದು ಕೊಡಿಸ್ತೀನಿ. ಸರಿ ಆಯ್ತು. ಹೋಗು ಇಟ್ಕೋ ಆಯ್ತು. ಏನಂತ ಹೇಳು? ದಿ ಬಿನ್ ಸ್ಟೋನ್ ಇದೇನಾ ಅಂತ ಅನ್ನು ಗೈಸ್ ಅನ್ನು ಏನೇ ಕೇಳಿದ್ರು ಕೊಡಿಸ್ತೀನಿ ಅಂತ ನಾನೇ.
ದಿ ಬಿನ್ ಸ್ಟೋನ್ ಇದೇನಾ ಅಂತ ಅನ್ನೋ ಅವರು ಇದಲ್ಲ ಅಂತಂದರೆ ಪರವಾಗಿಲ್ಲ ಇಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ನಾವು ಅಂದ್ಬಿಟ್ಟು ನೀನು ಕ್ಯಾಮ್ರಾದಲ್ಲಿ ನೋಡಿರ್ತಾರೆ ನಾಗ ನೀನೇನಲ್ಲಿ ಅಟ್ಲೀಸ್ಟ್ ಇದಾ ಅಂತ ಅದನ್ನ ಕೇಳ್ಬಿಟ್ಟು ಬರ್ಬೇಕಲ್ವೇನೋ ನೀನು ಮುಂದೆ ಫ್ಲೋರ್ಗೆ ಹೊಡೆದಿದ್ಯಾ ಬರ್ತಾರೆ ಈಗ ಅಪ್ಪ ಸದ್ಯ ಇದೆ ಇದೇನಾ ಫಸ್ಟ್ ಫ್ಲೋರ್ ಹಾಂ ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ ನಾವು ಥರ್ಡ್ ಫ್ಲೋರ್ ಸೊ ಗಾಯ್ಸ್ ನಾವು ಹೇಳಿರೋ ಥೀಮು ಇದೇನೆ ಬಟ್ ಇನ್ನು ಇಲ್ಲಿ ನೇಮ್ ಎಲ್ಲ ಸ್ವಲ್ಪ ಚೇಂಜಸ್ ಮಾಡೋದಿದೆ ಇಲ್ಲಿ ಹ್ಯಾಪಿ ಬರ್ಡೇ ಸ್ವಾತಿ ಅಂತ ಇದೆ ಇಲ್ಲಿ ಮನೋಜ್ ಅಂತ ಬರಬೇಕು ಆ್ಯಂಡ್ ಇಲ್ಲಿ ಸ್ವಲ್ಪ ಕ್ಯಾಂಡಲ್ಸು ಮತ್ತು ಫಾಗ್ ಎಂಟ್ರಿ ಎಲ್ಲ ಇರುತ್ತೆ ಅದನ್ನು ಸೆಟಪ್ ಮಾಡ್ತಾರೆ ಇನ್ನೊಂದು 15 ಮಿನಿಟ್ಸ್ ಟೈಮ್ ಇದೆ ಅಲ್ವಾ ಅಷ್ಟರಲ್ಲಿ ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವಾಗ ಆಲ್ರೆಡಿ ಮನೋಜಣ್ಣ ಅಲ್ಲಿ GT ಮಾಲ್ ಹತ್ರ ಬಂದುಬಿಟ್ಟಿದ್ದಾರೆ ಇಲ್ಲಿ ಬ್ಲೈಂಡ್ ಫೋಲ್ಡ್ ಇಸ್ಕೊಂಡು ಜೂಟಾಗೋಣ ಬನ್ನಿ ಅಷ್ಟು ರೆಡಿ ಮಾಡಿರ್ತಾರೆ ಇದ್ದೀರಾ ನಾನು GT ಮಾಲ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಯಪ್ಪ ಇಲ್ಲಿ ಯಾವ ಟ್ರಾಫಿಕ್ಕು ಇಲ್ಲ ಹಾಂ ಸರಿ ಸರಿ ಆಯಿತು ಬನ್ನಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ ಪವನ್ ಅವರು ಬಂದರು ಇವಾಗ ಬಂದರು ಪವನು ಮತ್ತು ನಮ್ಮ ಆಕಾಶ್ ಅವರು ಸರಿ ಬನ್ನಿ ಹಾಂ ಗೈಸ್ GT ಮಾಲ್ ಹತ್ರ ಇನ್ನೊಂದು 10 ನಿಮಿಷಕ್ಕೆ ಬರ್ತೀವಿ ಅಂತಂದ್ರು ನಾವು ಅಲ್ಲಿಂದ ಅರ್ಜೆಂಟಿಂದ ಬಂದಿದ್ದೀವಿ ಜೊತೆಗೆ ನಾವು ಬರೋದಂತಂದರೆ ಇದು ಬ್ಲೈಂಡ್ ಫೋಲ್ಡ್ ಬೇರೆ ತಗೊ ಬಂದ್ಬಿಟ್ಟಿದ್ದೀವಿ ನೋಡ್ರಿ ಇವರೇ ಬಂದಿಲ್ಲ ಇನ್ನು ಸೊ ಇಲ್ಲೇ ಲಾಸ್ಟ್ ಸಿಗ್ನಲಲ್ಲಿ ಇದ್ದೀನಿ ಅಂತ ಅಂದರು ಇವಾಗ ಅವ್ರು ಬಂದ ತಕ್ಷಣ ಎತ್ತಾಕೊಂಡು ಹೋಗ್ತಾ ಇರೋದೆ ಇಲ್ಲಿಂದನೇ ಬ್ಲೈಂಡ್ ಫೋಲ್ಡ್ ಹಾಕೋಣ ಅಂತ ಅನ್ಕೊಂಡೆ ನನಗೆ ಕಾರ್ ಓಡ್ಸೋಕ್ಕೆ ಬರಲ್ವಲ್ಲ ಅದಕ್ಕೆ ಅವರೇ ಓಡಿಸ್ಬೇಕು ಸೊ ಅಲ್ಲ ಹಾಕ್ಸೋಣ ಅಂತ ಅನ್ಕೊಂಡೆ ಅವ್ರಿಗೆ ನೋಡಿ ಇವಾಗ ಬಂದವ್ರೆ ಈ ಮೇಡಮ್ ಪುಣ್ಯಾತ್ಮರು ಹಲೋ ಮೇಡಮ್ ನಾವು ಸ್ವಲ್ಪ ಏನಾರು ಇದ್ರೆ ಕೊಡಿ ಅಲ್ಲ ಬರ್ತಡೇ ದಿನ ಏನೂ ಇಲ್ಲ ಕಣಪ್ಪ ಅಂತಿದ್ದೀರಲ್ಲ ಹಾಂ ಇವಾಗ ಟ್ರೀಟ್ ಕೊಡಿಸ್ಬೇಕು ಬರ್ತಡೇಗೆ ಟ್ರೀಟು ಹಾಂ ಸ್ವೀಟ್ ಅಲ್ಲ ಬರೀ ಸ್ವೀಟಲ್ಲೇ ಮುಗಿಸ್ಬಿಡ್ರಿ ಹ್ಞೂ ಮೈ ಕೊಟ್ಟಿದ್ಯಾ ಸೀಟ್ ಅಲ್ಲ ನಾನು ಕೇಳಿದ್ದು ಟ್ರೀಟು ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಅಂತ ನಿಮ್ಮ ಮಗನ ಕೇಳ್ತಿರೋದು ನೋಡಿ ಅವ್ರಿಗೆ ಹೇಳಕ್ ಬಿಟ್ಬಿಟ್ಟು ಸೈಲೆಂಟಾಗಿ ಕುತ್ಕೊಬಿಟ್ಟಿವ್ರೆ ಎಲ್ರಿ ಟ್ರೀಟು ಏನ್ ಟ್ರೀಟು ಅಲ್ಲ ನೀನೇನಂದೆ ಬನ್ನಿ ಅಂತ ಅಂದೆ ನನಗೆ ಟ್ರೀಟ್ ಬೇಕು ಕೊಡ್ಸಿ ಅಂತ ಕೇಳ್ದ ಇನ್ನೇ ನಿಮ್ನ ಸುಮ್ನೆ ಕರೆಯಕ್ ನನಗೆ ಲೂಸಾ ಗೊತ್ತು ಅಲ್ಲ ಟ್ರೀಟ್ ಕೇಳಿದ್ರೆ ನೀವು ಬರ್ದೇ ಹೋಯ್ತೀರಾ ಅಂತ ಅಂದ್ಬಿಟ್ಟು ಸುಮ್ನೆ ಬನ್ನಿ ಅಂತಂದೆ ಈಗ ನಾನು ದುಡ್ಡೇ ತಂದಿಲ್ಲ ಹಂಗೆ ಬಂದಿದ್ದೀನಿ ನಾನೇನ್ ಮಾಡ್ಲಿ ಇದು ಫೋನು ಮತ್ತೆ ಇಲ್ಲಿ ಇದೆಲ್ಲ ಡೂಪ್ಲಿಕೇಟ್ ಇದು ಅದೆಲ್ಲ ಡೂಪ್ಲಿಕೇಟ್ ಪರವಾಗಿಲ್ಲ ಅದು ಡೂಪ್ಲಿಕೇಟ್ ಆದ್ರೂ ಪರವಾಗಿಲ್ಲ ಕೊಡಿ ನಮ್ಗೆ ಅದೇ ಕೊಟ್ಬಿಟ್ಟು ಸಾಕು ಡೂಪ್ಲಿಕೇಟ್ ಎಲ್ಲ ಅಂಗಡಿಯಲ್ಲಿ ತಗೊಳಲ್ಲ ನಾವು ನೀವು ತಕದಿದ್ರು ಪರವಾಗಿಲ್ಲ ನಾವೇನೋ ಮಾಡ್ಕೋತೀವಿ ಕೊಡಿ ಏನಾಯ್ತು ಅಂಗಡಿ ಕೀ ಸರಿ ಇವಾಗ ಎಲ್ಲಿಗೆ ಹೋಗ್ಬೇಕು ಗೊತ್ತಾ ಗೊತ್ತಿಲ್ಲ ಹೇಳಿದ್ರೆ ಗೊತ್ತಾಗುತ್ತೆ ಇನ್ ಎಲ್ಲಿಗೆ ಹೋಗ್ತೀರಾ ಲಾಸ್ಟ್ ಟೈಮ್ ನಂದು 200 ಎಲ್ಲಿ ಮಾಡಿದ್ರಿ ಅಲ್ಲಿಗೆ ಹೋಗಿ ಹೆಂಗೈತೆ ಸರ್ಪ್ರೈಸು ಗೈಸ್ ನಾನೇನಂತ ಅನ್ಕೊಂಡೆ ಗೊತ್ತಾ ಡೈರೆಕ್ಟ್ ಆಗಿ ಭಾಗ್ಯಮ್ಮನ್ನ ಮತ್ತೆ ಸೋನನ್ನ ಕರ್ಕೊಂಡು ಹೋಗ್ಬಿಟ್ಟು ಇವ್ರನ್ನ ಮಾತ್ರ ಅಲ್ಲಿಗೆ ಬರೋಣ ಕೇಳೋಣ ಅಂತ ಅನ್ಕೊಂಡೆ ಇವ್ರು ಯಾವಾಗ್ಲೂ ಅಂಗಡಿದು ಕ್ಯಾಮ್ರಾ ಚೆಕ್ ಮಾಡ್ತಾನೆ ಇರ್ತಾರೆ ಅಂಗಡಿಲಿ ಸೋನು ಇಲ್ಲ ಅಂದ್ರೆ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ಹೆಂಗಿದ್ರು ಗೊತ್ತಾಗುತ್ತಲ್ಲ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಕರ್ಕೊಂಡ್ ಬಂದೆ ಇನ್ನೇನ್ ಮಾಡ್ಲಿ ಎಸ್ ಓಕೆ ಫುಲ್ಲು ಅಲ್ಲಿ ನಡಿ ಅಂದ್ರೆ ತಲೆ ಕೆಟ್ಟಾಯ್ತು ಏಕೆ ಹೇಳ್ಬಿಟ್ಟು ಕರ್ಕೊಯ್ತಾನಲ್ಲ ಅಂತನಾ ಅಲ್ಲ ಭಾಗ್ಯಮ್ಮ ಬರ್ತಡೇ ದಿನ ಬನ್ನಿ ಅಂತಂದ್ರೆ ಯಾರಿಗೆ ತಾನೇ ಡೌಟ್ ಬರಲ್ಲ ಹೌದು ಇವಾಗ ಹೋಗ್ಬೇಕಾದ್ರೂ ಗೊತ್ತಾಗ್ಬಿಡುತ್ತೆ ತಾನೆ ಲಾಸ್ಟ್ ಟೈಮ್ ಇವರು ನೋಡಿದ್ರು ನಾನೇನ್ ಮಾಡ್ಲಿ ಹೌದು ಕೇಕ್ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ ಮತ್ತೆ ಸರ್ಪ್ರೈಸ್ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ ಬರ್ತ್ಡೇ ಬಾಯ್ ಅವರ ನೀವಾ ಇವರೇ ಬರ್ಡೇ ಗಲ್ಲಂಗ್ ರೆಡಿ ಆಗಿ ಬಂದ್ಬಿಟ್ಟವ್ರು ನೋಡಿ ಹಾ ಕರೆಕ್ಟ್ ಅವ್ರು ಕನ್ನಡದಲ್ಲಿ ಹೇಳಿದ್ರು ಅಷ್ಟೇ ಹೊಗೆ ಅಂತ ಗೈಸ್ ನೋಡಿ ಗೈಸ್ ಸ್ಯಾಮ್ಸಂಗ್ S25 ಅಲ್ಟ್ರಾ ತಗೋಬಿಟ್ಟು ಇವಾಗ ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತವ್ರೆ ಕನೆಕ್ಟ್ ಮಾಡಕ್ಕಾಗ್ತಿಲ್ಲ ಅಂತ ನಿಜ ವೈಫೈ ಕನೆಕ್ಟ್ ಮಾಡಕ್ಕಾಗ್ತಿಲ್ಲ ಅದು ಚೀನಾ ಸೆಟ್ ತಗೊಂಡ್ರೆ ಹಂಗೆ ಕನೆಕ್ಟ್ ಮಾಡಕ್ಕಾಗಲ್ಲ ನಮ್ ತರ ಐಫೋನ್ ತಗೋಬೇಕಿತ್ತು ನೀವು ಅವಾಗ ಕನೆಕ್ಟ್ ಮಾಡ್ಬೋದಿತ್ತು ಎಲ್ಲಾನು ಪ್ರಮೋಟ್ ಮಾಡ್ಬಿಡಿ ನೀವು ಚೆನ್ನಾಗೈತಾ ಕ್ಯಾಮ್ರಾ ಅಲ್ಲ ಲಾಸ್ಟ್ ಟೈಮ್ ನಮ್ ಫೋನ್ ತಗೋಬೇಕಾದ್ರೆ ಚೆಕ್ ಮಾಡಿದ್ವಲ್ಲ ಹೆಂಗೈತೆ ಫೋನು ಇಲ್ಲಂತೂ ಇವ್ರು ಹೇಳ್ದಂಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ನಡೀರಿ
ಟ್ರಾಫಿಕ್ ದಲ್ಲ ಪ್ರಶ್ನೆ ಅಲ್ಲಿ GT ಮಾಲ್ ಹತ್ರ ಏನಕ್ಕೆ ಸ್ಟ್ರಕ್ ಆಗ್ತದೆ ಒಂದು ವಾರ 15 ದಿವಸ ಆಯ್ತು ಎವ್ರಿ ಡೇ ಅಲ್ಲಿ ನಿನ್ಸು ಆ ಕಡೆಯಿಂದ ಬರ್ಬೇಕಾದ್ರೆ ನೋಡಲ್ವಾ ನೀನು ಟ್ರಾಫಿಕ್ ನಾವು ಈ ಕಡೆಯಿಂದ ಬಂದ್ಬಿಡ್ತೀವಿ ಅದೇ ಪ್ರಾಬ್ಲಮ್ ನಾನು ಹೇಳ್ಬಿಟ್ಟು ಸರಿ ಮಾಡಿಸ್ತೀನಿ ಬಿಡಿ ಇನ್ನು ಎಲ್ಲಿದ್ದೀರಾ ನಾನು ಬಂದು ಕಾಯ್ತಾ ಇದೀನಿ ಅಂತ ಮಕ್ಕ ನೋಡ್ಕೋ ಅಲ್ಲ ನೋಡಿ. ಬರೋರೆಲ್ಲ ಬಂದೇ ಸರಿ ಮಾಡ್ಸಕ್ಕಾಗಿಲ್ಲ ನೀನು ಕುನ್ನಿ ಹೋಗ್ಬಿಟ್ಟು ಹೇಳ್ಬಿಟ್ರೆ ಮಾಡ್ಬಿಡ್ತಾರೆ ಹೆಂಗ ಮಾಡಿಸ್ತೀವಿ ಭಾಗ್ಯಮ್ಮ ಏಯ್ ಮುಚ್ಚೋ ಬಾಯ್ ಗಾಯ್ಸ್ ಅದೇನೋ ಗೊತ್ತಿಲ್ಲ ಭಾಗ್ಯಮ್ಮ ವ್ಲಾಗ್ ಅಲ್ಲಿ ನನ್ನ ಮಾನ ಮರ್ಯಾದೆಲ್ಲ ತೆಗ್ದಾಕ್ಬಿಡ್ತಾರೆ ನಾನು ಏನು ಮಾತಾಡಂಗಿಲ್ಲ ವ್ಲಾಗ್ ಅಲ್ಲಿ ನೋಡ್ಕೊಂಬಿಡಿ ಇದೆ ಬಿನ್ಸ್ಟೋನು ಇಲ್ಲೇ ನಿಮ್ ಬರ್ತಡೇ ಸೆಲೆಬ್ರೇಟ್ ಮಾಡ್ತಿರೋದು ಮತ್ತೆ ಇದನ್ನ ಯಾಕೆ ಆಗ್ತದೆ ಬಿಡು ಓಲೆ ಅಲ್ಲ, ಅಲ್ಲಿ ಒಳಗಡೆ ಹೆಂಗ್ ರೆಡಿ ಮಾಡಿರ್ತಾರೆ ಅಂತ ಗೊತ್ತಾಗ್ಬಿಡ್ದಲ್ಲ ಸರಿ ಇರೋ ನಾನೇ ಹಾಕತ್ತೀನಿ ಓಲಿ ಅದು ವಿಡಿಯೋಗೆ ಬೇಕು ಅಲ್ಲ ರೀಲ್ಸ್ಗೆ ಹೌದಾ ಅಯ್ಯೋ ಕೂದ್ಲೆಲ್ಲ ಕಿತ್ತಾಕು. ಹಾ ನಡೀರಿ ಎಲ್ಲ ಕಾಣಿಸ್ತದೆ ನೀವು ಕಣ್ ಮುಚ್ಕೊಳ್ರಿ ಏನು ಕಾಣಿಸಲ್ಲ ನೀನೇ ಬರ್ಬೇಕು ಮತ್ತೆ ಲಾಸ್ಟ್ ಟೈಮ್ ನನಗೆ ಎಲ್ಲೆಲ್ಲಿ ಆಟ ಆಡ್ಸಿದ್ರಿ ಮೋರಿಗೆ ಗಿರಿಗೆ ಅಂತ ಸಾಕು ಸೋನು ಎಲ್ಲ ಕಾಣ್ತಾ ಇದೆ ಇಲ್ಲೇನ್ ಕಾಣಿಸಿದ್ರೆ ಇಂಪ್ರೆಷನ್ ಇದೆಲ್ಲ ನೀವೇ ಲಾಸ್ಟ್ ಟೈಮ್ ನೋಡಿದ್ದೀರಲ್ಲ ಮುಂದೆ ಬನಾಗ ಅವನ ಆಕಾಶ್ ಕೈ ಕೊಡು ಎಲ್ಲಿ ನಾಗ ಹಾ ಅದು ಲೋ ಅದನ್ನ ಮಾತ್ರ ಜೋಬಲ್ಲಿ ಇಟ್ಕಪ್ಪ ಸಿಟಿಯವ್ರು ಏನಂತಾರೆ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಅಪ್ಪಿ ನಾನೇನ ಕಲ್ತಿಲ್ಲ ನೋಡಿ ಅಪ್ಪಿ ಅನ್ಬೇಕಾ ನಮ್ ಕಡೆ ಎಕ್ಸ್ಕ್ಯೂಸ್ ಮೀ ಅಂತ ಅಂತಾರೆ ನಡೀರಿ ಯಾವ ಒಡ್ಸ್ಕೊಳ್ಳಿ ತಲೆ ಒಡ್ಸ್ಕೊಳ್ಳಿ ಹೇಳ್ರು ಇಲ್ಲೇ ಕೂತ್ಕೊಳ್ಳಿ ಎಲ್ಲಿ ಕೂತ್ಕೊಳ್ಳಿ ಇಲ್ಲೇ ಕೂತ್ಕೊಳ್ಳಿ ಅದು ರೆಡಿ ಆಗಿದೆಯಾ ಅಂತ ನೋಡ್ಕೊಂಡ್ಬಂದ್ಬಿಡ್ತೀವಿ ನಾವು ಆರಾಮಾಗಿ ಕೂತ್ಕೊಳ್ಳಿ ಯಾರು ಇಲ್ಲ ಬಿಡಿ ಎಕ್ಸ್ಟ್ರಾ ಪರ್ಸನ್ ಎಲ್ಲ ನೀವು ನೋಡಿರೋರೇನೆ ಯಾರಾದ್ರೂ ಎಕ್ಸ್ಟ್ರಾ ಬಂದಿರ್ತಾರೆ ಅಂತ ಅನ್ಕೊಂಡಿರ್ತಾನೆ ನೀನ್ ಹೇಳಿದ್ದಂಗೆ ಯಾರೋ ಬರ್ತಾರೆ ಅಂತ. ಇಲ್ಲ ಯಾರು ಬರಲ್ಲ ನಡೀರಿ ಸರಿ ನಿಂಗ್ ಬಾ ನಡೀರಿ ಹೆಂಗಾಯ್ತು ನಮ್ ಸರ್ಪ್ರೈಸು ಸೂಪರ್ ಆಗಿತ್ತು ನಿಮ್ ಎಕ್ಸ್ಪೆಕ್ಟೇಷನ್ ಮೀರ್ಸೋದೇ ನಮ್ ಸರ್ಪ್ರೈಸು ನೀವ್ ಅನ್ಕೊಂಡಿದ್ರಿ ನನಗೆ ಗೊತ್ತಿಲ್ದಿದಂಗೆ ಯಾರು ಬಂದಿರ್ತಾರೆ ನೀನೇ ಡೈಲಾಗ್ ಹೊಡೆದಿತ್ತು ಅಲ್ಲಿ ಹೋದ್ಮೇಲೆ ಸರ್ಪ್ರೈಸ್ ಇದೆ ಅಲ್ಲಿ ಹೋದ್ಮೇಲೆ ಸರ್ಪ್ರೈಸ್ ಇದೆ ಅಂದ್ರೆ ಒಬ್ವಿಯಸ್ಲಿ ಯಾರೋ ಬಂದಿರ್ತಾರೆ ಇನ್ನ ಏನು ಸರ್ಪ್ರೈಸ್ ಆಗಿರ್ಬೇಕು ಅದಕ್ಕೆ ನಾನು ಆತರ ಹೇಳಿದ್ದು ಹ್ಯಾಪಿ ಬರ್ತ್ಡೇ ವಾಪಸ್ ಒಟ್ಟಿಗೆ ಓಹೋ ಭಾಗ್ಯಮ್ಮ ನೀವು ಬಂದಿದ್ದ ಕಡೆ ಎಲ್ಲ ಧೂಳೆ ಎಬ್ಬಿಸ್ತಿರಲ್ಲ ಭಾಗ್ಯಮ್ಮ ಧೂಳು ಎಬ್ಬಿಸ್ಲಿಲ್ಲ ಅದು ಸೀರೆಗೆ ಟಚ್ ಆಯ್ತಲ್ಲ ಅದಕ್ಕೆ. ಇರಿ ನಾನು ಫಸ್ಟ್ ತಿನ್ಸ್ಕೊಡ್ತೀನಿ ಇದೇ ತಗೋಪ್ಪ ಇಲ್ಲ ಇದನ್ನೇ ನನಗೆ ತಗೋಮ್ಮ ತಿನ್ಸ್ತೀನಿ ತಿನ್ಸ್ಬೇಡ ಇದನ್ನೇ ತಗೋ ಅಲ್ಲ ವಿಡಿಯೋ ಹಿಂಗೆ ಸ್ಟ್ರೈಟ್ ಆಗಿ ಹಾ ತಿನ್ಸ್ಲಾ ತಗೊಳ್ಳಿ ಹುಟ್ಟಬಾರ್ದಿತ್ತು ಹುಟ್ಟಿರೋ ತಪ್ಪಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಯಾರು ಹಂಗೆ ನಿಮ್ ಬಡೆ ಹಂಗೆ ಹೇಳಿದ್ರಾ ಅವ್ರು ನನ್ನ ಬಡೆಗೂ ಹಂಗೆ ಹೇಳಿದ್ರು ಅದಕ್ಕೆ ನಾನು ಹಂಗೆ ಹೇಳಿದೆ ಭಾಗ್ಯಮ್ಮ ಇಂಥ ಒಳ್ಳೆ ಮಗು ಎತ್ತಿರೋದಕ್ಕೆ ನಿಮ್ಗೆ ಸಾಷ್ಟಾಂಗ ನಮಸ್ಕಾರ ಅವ್ರಿಗೆ ಹೇಳ್ಬೇಕು ಥ್ಯಾಂಕ್ ಯು ನಿಮ್ಗಲ್ಲ ತಾನೇ ವಿಶ್ ಅವ್ರಿಗೆ ಮಾಡಬೇಕು ನನ್ನಂತ ಮಗ ಇರೋದಕ್ಕೆ ನೀನು ಚೆನ್ನಾಗಿರೋದು ಮುಂದ್ಗಡೆ ಇರೋರು ಹಿಂದ್ಗಡೆ ಇರೋರು ಎಲ್ಲ ಚೆನ್ನಾಗಿರೋದು ಹಿಂದ್ಗಡೆ ಯಾರು ಇಲ್ಲ ಅದಕ್ಕೆ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಹೇಳಿದ್ ನಾನು ಇವಾಗ ಸೆಲೆಬ್ರೇಷನ್ ಎಲ್ಲ ಮುಗೀತು ಏನದು ಸ್ನ್ಯಾಕ್ಸ್ ಹೇಳಿದೀವಿ ಸ್ನ್ಯಾಕ್ಸ್ ಹೇಳಿದೀವಿ ಇವಾಗ ಗಿಫ್ಟ್ ಕೊಡೋ ಸಮಯ ತಗೊಳ್ಳಿ ನಿಮ್ಗೋಸ್ಕರ ಒಂದು ಗಿಫ್ಟ್ ತಗೊಂಡ್ಬಂದಿದ್ದೀನಿ ನಿಮ್ಮ ಕೈಯಾರ ಇನೋಗ್ರೇಟ್ ಮಾಡಿ ಹೆಂಗ್ ಕ್ಯಾಲೆಂಡ್ರಾ ಅದು ಕ್ಯಾಲೆಂಡರ್ ಅಂತ ನಿಮ್ಗೆ ಕಾಣಿಸ್ಬಿಡ್ತಾ ಓಪನ್ ಮಾಡ್ರಿ ಫಸ್ಟ್ ಅದ್ ಕಾಣಿಸ್ತಿರೋದ್ ಕ್ಯಾಲೆಂಡರ್ ತರ ಫಸ್ಟ್ ಓಪನ್ ಮಾಡಿ ಏನಾಯ್ತು ನೋಡೋಣ ಒಳಗಡೆ ನಾನು ಹೇಳಿಲ್ವಾ ಕ್ಯಾಲೆಂಡರ್ ಅಂತ ಮದ್ವೆ ಇನ್ವಿಟೇಷನ್ ನಂದು ಕ್ಯಾಲೆಂಡರ್ ಅಂತ ನಂಗೆ ಚೆನ್ನಾಗಿ ಗೊತ್ತು ತಿರ್ಗಿಸ್ತ ಇದು ಏನ್ತಿ ಕ್ಯಾಲೆಂಡರ್ ಕೊಟ್ಟಿರೋದು ಅಂತ ಅಂದ್ರೆ ಎಲ್ಲರ ಬರ್ಡೇ ಡೇಟ್ನು ಸ್ವಲ್ಪ ನೆನ್ಪಿಟ್ಕೊಂಡಿರ್ಲಿ ಅಂತ ವೆರಿ ನೈಸ್ ಇಷ್ಟ ಆಯ್ತಾ ಇಲ್ಲ ನನಗೆ ಆಕ್ಚುಲಿ ಇದು ಫೋಲ್ಡಿಂಗ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಕ್ಯಾಲೆಂಡರ್ ಅಲ್ಲ ಅಂತ ಹೆಂಗ್ ಹೇಳಿದೆ ನೀನು ಮತ್ತೆ ಸುಮ್ನೆ ಮಾತ್ರ 1 ಎಲ್ಲದಕ್ಕೂ ಹಂಗೆ ಈಗ ಅದಂಗೆ ಅದು ಅವ್ನ ಬರ್ಡೇ ಡೇಟ್ ನ ಫಿಕ್ಸ್ ಮಾಡಿದ್ದಾರೆ ನಾನು ನಿಮ್ಮ ಕೈಗೆ ಏನೋ ಒಂದು ಇಡ್ತೀನಿ ಅದೇನು ಅಂತ ಗೆಸ್ ಮಾಡಬೇಕು ರೆಡಿ ಜಿರ್ಲೆ ಕೈ ಹಿಡೀರಿ ಮುಂದೆ ಇದು ಯಾವ್ದು ಲಬ್ಬರ್ ಬ್ಯಾಂಡ್ ಎಲ್ಲ ಇಟ್ಕೊಂಡು ಇವಾಗ ಜಸ್ಟ್ ಹಿಂಗ್ ಮುಟ್ ನೋಡ್ಬಿಟ್ಟು ಅದು ಏನು ಅಂತ ಗೆಸ್ ಮಾಡಿ
ಒಬ್ವಿಯಸ್ಲಿ ಬಾಕ್ಸ್ ನೋಡಿದ್ರೆ ರಿಂಗ್ ತರನೇ ಇದೆ. ಏನು ರಿಂಗು? ಅದೇ ಲೈಕ್ ಲೈಕ್ ಸಿಲ್ವರ್ ರಿಂಗ್. ಅಲ್ಲ, ಏನು ಇಯರ್ ರಿಂಗಾ ಅಥವಾ ಫಿಂಗರ್ ರಿಂಗಾ? ಯಾವುದು? ಫಿಂಗರ್ ರಿಂಗು. ನೀವು ರಿಂಗ್ ಅಂದ್ಬಿಟ್ರೆ ಯಾವ ರಿಂಗ್ ಅನ್ಕೋಬೇಕು ನಾವು? ಈಗ ಒಟ್ನಲ್ಲಿ ರಿಂಗ್ ಇರುತ್ತೆ. ಯಾವ ರಿಂಗು? ತೆಗ್ದು ನೋಡ್ಬಿಡ್ತೀವಿ. ಸರಿ ಆಯ್ತು, ತೆಗ್ದು ನೋಡ್ಬಿಡಿ. ಈ ಚೆನ್ನಾಯ್ತಾ? ಸೋ ಕ್ಯೂಟ್, ಚೆನ್ನಾಗಿದೆ. ಹಾಕೊಳ್ಳಿ. ಇಲ್ಲಿ ನಾನೇ ಹಾಕ್ಲಾ? ನನಗ ಇಲ್ಲಿ ತೋರಿಸಿ ತೋರಿಸಿ. ಫೋಕಸ್ ಮಾಡ್ತೀನಿ. ಡೈಮಂಡ್ 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 ಡೈಮಂಡು. ಹಾಂ, ಹಾಕೊಳ್ಳಿ. ಎಷ್ಟು ಅಂದ್ರೆ ನನ್ನ ಬರ್ತಡೆಗೂ ಗೋಲ್ಡ್ ಕೊಡ್ತೀಯಾ? ಅಲ್ಲ ಏನಕ್ಕೋ ಇದು ಡೈಲಾಗು. ಯಾವ ಕೈಗೆ ಹಾಕ್ಲಿ? ಯಾವ ಬೆಳ್ಳಿಗೆ ಹಾಕ್ಲಿ? ಇದೇ ಬೆರಳಿಗೆ ಹಾಕ್ಬೇಕು. ಅಲ್ಲಿ 4 ಕೈಯವ್ ನೋಡು. ಈ ಬೆಳಗ್ಗೆ ಆಗ್ಬಿಡುತ್ತೆ. ಬೇಕಾದ್ರೂ ಹಾಕು. ಎಂಗೇಜ್ಮೆಂಟ್ ಆಗೋಯ್ತು. ಫಸ್ಟ್ ಹೆಂಡತಿ ಯಾರು ತಮ್ಮನ ಜೊತೆ engagement ಮಾಡ್ಕೊಳ್ತಾರಾ? ಫಸ್ಟ್ ಹೆಂಡತಿ ಆಗೋಯ್ತು ಇದೀಗ. ಇಷ್ಟ ಆಯ್ತಾ? ಚೆನ್ನಾಯ್ತಾ? ನಿಜವಾಗ್ಲೂ ಚೆನ್ನಾಗಿದೆ. ಹಿಂಗೆ ಬಟ್ ನಮ್ಮ ಗೋಲ್ಡ್ಗೆಲ್ಲ selection ಇನ್ವೆಸ್ಟ್ ಅಂದ್ರೆ ಮಾಡಬಾರ್ದು. ಇನ್ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು? ನಾನು ಕೊಡಕ್ ನಾಚಿಕೆ ಅಂತ ಅವ್ನು ಕೊಟ್ಟಿದ್ದ. ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ಅಲ್ಲಿ ನೋಡಲ್ಲಿ ಅವಳು ಕೊಡ್ಸಿದ್ಲಂತೆ, ಅವಳಿಗೆ ಕೊಡಕ್ ನಾಚಿಕೆ ಅಂತ ನಿನ್ ಕೈಲಿ ಕೊಡ್ಸಿದ್ದಂತೆ. ಪಾಪ ತುಂಬಾ ನಾಚಿಕೆ ಅದಕ್ಕೆ. ನೈಸ್ ಡಿಸೈನ್. ಎಲ್ಲಿ ಸೆಲೆಕ್ಟ್ ಮಾಡಿದೆ? ಹೌದು, ನನ್ ರಿಂಗ್ ಸೈಜ್ ಹೆಂಗ್ ಗೊತ್ತು ನಿಂಗೆ? ನಂದು ಈ ಫಿಂಗರ್ ಸೈಜ್ ನಿಮ್ದು. ಹೌದಾ? ನಾನು ಹಂಗೂ ಆಗಲ್ವೇನೋ, ಸ್ವಲ್ಪ ಟೈಟ್ ಆಗ್ಬಿಡುತ್ತೇನೋ ಅಂತ ಅನ್ಕೊಂಡೆ. ಪರವಾಗಿಲ್ಲ, ಕರೆಕ್ಟ್ ಆಗಿ ಆಗ್ಬಿಡುತ್ತೆ. ರಿಂಗ್ ಬಂದ್ಬಿಟ್ಟು ಪವರ್ ಅಂಡ್ ಕೈ ಸೈಜ್. ಎಲ್ಲಿ? ನೋಡಿ ಗೈಸ್, ಇದು ಸಾಕು. ಭಾಗ್ಯಮ್ಮ ಕೊಟ್ಟಿದ್ದು. ಇದು ನಮ್ಮ ಭಾಗ್ಯಮ್ಮ ಅವರು ಕೊಟ್ಟಿರೋದು. ಏನಿದೆ ಇಲ್ಲಿ? 2 ಡಾಲ್ಫಿನ್ ಇದೆ ಇದ್ರ ಮೇಲೆ. ನವಿಲ ಇದು? ಅಲ್ಲ, ಇಲ್ಲ, ಡಾಲ್ಫಿನ್ ಇದು. ಬಾತುಕೋಳಿ. ಬಾತುಕೋಳಿ ಕೊಟ್ಟವ್ರೆ. ನಾನು ಇದೇ ತರ ಪ್ಲೇನ್ ನೋಡೋಣ ಅಂತ ಅನ್ಕೊಂಡೆ. ಪ್ಲೇನ್ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಸ್ಟೋನ್ ತಗೊಂಡೆ. ಇಲ್ಲ, ಚೆನ್ನಾಗಿದೆ. ಅದೊಂದು ಬೇಜಾರು. ಅವ್ರ ಆಕ್ಚುಲಿ ಇನ್ನೊಂದೇನ್ ಪ್ರಾಬ್ಲಮ್ ಅಂತಂದ್ರೆ, ಅವ್ರಿಗೆ ಗೋಲ್ಡ್ ಕೊಡಬೇಕು ಅನ್ನೋ ಪ್ಲಾನಿಂಗೇ ಇರ್ಲಿಲ್ಲ. ರಾತ್ರಿ ಏನಾಗಿತ್ತು ಗೊತ್ತಾ? ಅವರು ಅವ್ರ ಮಗಳು ಕೊಟ್ಟಿರೋ ದುಡ್ಡನ್ನ ಬಚ್ಚಿಟ್ಕೊಂಡಿದ್ರು. ನನ್ಗೆಲ್ ತೋರ್ಸಿದ್ರೆ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ತೋರಿಸ್ದೇನೆ ರಾತ್ರಿ ಹೋಗ್ಬಿಟ್ಟು ಅವ್ರ ಅಂಗಡಿಲಿ ತಗೊಂಡ್ಬಂದಿರೋದು. ಗೊತ್ತಿಲ್ಲ ನಮಗೆ. ಲಾಸ್ಟ್ ಟೈಮ್ ನಾವು ಟೈಟ್ ಆಗಿರುತ್ತೆ ಒಂದು ಇಲ್ಲ ಮನೆಯೆಲ್ಲ ನೋಡುತ್ತೆ. ಕೇಳಂಗೂ ಇಲ್ಲ. ನಾನ್ ನೋಡಿ ಎಷ್ಟು ಕರೆಕ್ಟ್ ಆಗಿ ತಗೊಂಡ್ಬಂದಿದ್ದೀನಿ ಸೈಜ್ನ. ನಂದು ಕರೆಕ್ಟ್ ಐತಲ್ಲ. ಅದು ಆಕ್ಚುಲ್ ಆಗಿ ನಾನು ಥಿಂಕ್ ಮಾಡಿದೆ, ನಾವು ರೀಸೇಲ್ ಮಾಡ್ಬೇಕಾದ್ರೆ ಸ್ಟೋನ್ ವ್ಯಾಲ್ಯೂ ಎಲ್ಲ ಕಡಿಮೆ ಆಗ್ಬಿಡುತ್ತೆ ಅಂತ. ಅದಕ್ಕೆ ವೆಯ್ಟ್ಲೆಸ್ ತಗೊಂಡಿರೋದು ಸ್ಟೋನ್ಸ್. ಆಮೇಲೆ ಏನ್ ಯೋಚನೆ ಮಾಡಿದೆ ಅಂತಂದ್ರೆ, ಗಿಫ್ಟ್ ಕೊಟ್ಟಿರೋದನ್ನ ಯಾರು ರೀಸೇಲ್ ವ್ಯಾಲ್ಯೂ ಮಾಡಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಸ್ಟೋನ್ ಇರೋ ತಗೊಂಡೆ. ಇಷ್ಟ ಆಯ್ತಲ್ಲ? ಸೂಪರ್, ನೈಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ನನಗೆ ಅವ್ರ ಬರ್ಡೇಗೆ ಅದೇನದು? ಇದೆ. ಬಟ್ ಎನಿವೇಸ್, ಆಕ್ಚುಲಿ ನನಗೆ ಅದು ಸರ್ಪ್ರೈಸ್ ಇರ್ಲಿಲ್ಲ. ಇದು ದೇವ್ರ ಸತ್ಯವಾಗ್ಲೂ ಹೇಳ್ತೀನಿ, ಸರ್ಪ್ರೈಸ್ ಆಗಿದೆ. ಬ್ಲಾಗ್ ಅಲ್ಲೂ ಕೂಡ ಅದೇ ಹೇಳಿದೀನಿ. ಇದು ಇಲ್ಲೇ ಎಲ್ಲ ನಾವು ಎಲ್ಲೇ ಸೆಲೆಬ್ರೇಟ್ ಮಾಡಿದ್ರು ಸರ್ಪ್ರೈಸ್ ಅನ್ಸ್ತಿರಲ್ಲ. ಬಿಕಾಸ್ ಬರ್ಡೇ ದಿನ ಏನಾದ್ರು ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಸೊ ಈ ತರ ಏನಾದ್ರು ಮಾಡೋಣ ಅಂತ ಅಂದ್ಬಿಟ್ಟು, ನಾನು ಲಾಸ್ಟ್ ಟೈಮು ನಮ್ಮ ಮಾವನ್ ಮಗನ್ಗೆ ಬ್ರೆಸ್ಲೆಟ್ ಹಾಕಕ್ ಹೋಗಿದ್ವಿ ಗೊತ್ತಾ? ಅವಾಗ ಇಷ್ಟ ಆಯ್ತು ನನಗೆ. ಅವಾಗ್ಲೇ ಸ್ವಲ್ಪ ಅಮೌಂಟ್ ಇತ್ತು, ಒಂದು 1500 ಕೊಟ್ಟು ಅಡ್ವಾನ್ಸ್ ಮಾಡ್ಬಿಟ್ಟೆ ಅವ್ರಿಗೆ. ಸರ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು, ನಾನು ಇನ್ನ ಬರೋ 10 days ಆಗುತ್ತೆ, ಅದನ್ನ ಇಟ್ಟಿರಿ ಅಂತ ಅಂದ್ಬಿಟ್ಟು ಇಡ್ಸ್ಬಿಟ್ಟು ಇವತ್ತು ತಗೊಂಡ್ಬಂದೆ. ನೀವು ಡೈಮಂಡ್ ರಿಂಗ್ ತಗೊಳಕ್ ಹೋಗಿದ್ರಿ ಗೊತ್ತಾ? ಅವತ್ತು ನಿಮ್ ಸೈಜ್ಗೆ ಹಾಕಿ ನೋಡ್ಸ್ಬೋಣ ಅಂತ ಅನ್ಕೊಂಡೆ. ಅವತ್ತು ನೋಡ್ಬಿಟ್ರೆ ಸರ್ಪ್ರೈಸಿಂಗ್ ಆಗಿರಲ್ವಲ್ಲ ಅಂತ ಅಂದ್ಬಿಟ್ಟು ನೋಡ್ಲಿಲ್ಲ ನಾನು. ಆಕ್ಚುಲ್ ರಿಯಲ್ ಸರ್ಪ್ರೈಸ್ ಇದು. ಬಿಕಾಸ್ ನಾನು ದೇವ್ರನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವ್ರು ಏನ್ ಗೊತ್ತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೆಕ್ಸ್ಟ್ ನಾವು ಇನ್ನೊಂದು ವಾರ, ಇನ್ನೊಂದು 5 ದಿನದಲ್ಲಿ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಿದೀವಿ ಅಲ್ವಾ, ಅಲ್ಲಿಗೆ ಬೇರೆ ಅಮೌಂಟ್ ಅರೇಂಜ್ ಮಾಡ್ಕೋಬೇಕಿತ್ತು ನಾನು. ಸೊ ಒದ್ದಾಡ್ತವ್ನು ಮೊದ್ಲೇ, ನನ್ನ ಕೈಲಿ ಇರೋದಷ್ಟೇ, ನೀವ್ ಏನಾರ ಮಾಡ್ಕೊಳ್ಳಿ ಇಂತವನೇ. ಏನ್ ಮಾಡೋದು? ಯಾಕೆಂದ್ರೆ ಇಬ್ರು ಎಕ್ಸ್ಪೆಂಡಿಚರ್ ಹಾಕೊಳ್ಳೇಬೇಕು. ಬೆಂಗಳೂರು ಆದ್ರೆ ಬಿಡು ಪರವಾಗಿಲ್ಲ, ಯಾರ್ ಬೇಕಾದ್ರೂ ನಡೆಯುತ್ತೆ ಅಂತ ಅನ್ಸುತ್ತೆ. ಹೊರಗಡೆ ಹೋದ್ಮೇಲೆ ಅದು ಅಲ್ದೇನೆ ಫ್ಲೈಟ್ ಟಿಕೆಟ್ ಮತ್ತೆ ಅಲ್ಲಿ ಎಂಟ್ರೆನ್ಸ್ ಟಿಕೆಟ್ ಎಲ್ಲ ಬುಕ್ ಆಗ್ಬಿಟ್ಟಿತ್ತು, ವೀಸಾ ಎಲ್ಲ ಬಂದ್ಬಿಟ್ಟಿತ್ತು, ಇನ್ನು ಅಮೌಂಟ್ ಅರೇಂಜ್ ಆಗಿರಲಿಲ್ಲ. ಸೊ ಅವರು ಹಂಗೆ ಯೋಚನೆ ಮಾಡ್ತಾ ಇದ್ರು. ಸೊ ಹೆಂಗೋ ಅವ್ರು ಇಷ್ಟಪಟ್ರಲ್ಲ ಅಷ್ಟೇ ಸಾಕು. ಬಟ್ ಆಕ್ಚುಲಿ ಇಷ್ಟ ಅನ್ನೋದಕ್ಕಿಂತ ಡಿಸೈನು ಚೆನ್ನಾಗಿದೆ. ಅಂಡ್ ಗೋಲ್ಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನು ಅಷ್ಟು ಏನೋ ದುಡ್ಡು ಸ್ಪೆಂಡ್ ಮಾಡಿ ಅದಕ್ಕೋಸ್ಕರ ಅಂತಾನೆ ದುಡ್ಡು ಕೊಟ್ಟಿದ್ದಾನಲ್ಲ. ಎಸ್, ನಾನ್ ದುಡ್ದಿರೋದು ಅವ್ನ್ ದುಡ್ದು. ಕರೆಕ್ಟ್, ಅವ್ನ್ ದುಡ್ದು ಕೊಟ್ಟಿದ್ದಾನಲ್ಲ. ಐ ಆಮ್ ವೆರಿ ಹ್ಯಾಪಿ. 20 ವರ್ಷ. ಆಮೇಲೆ ಎಲ್ಲರೂ ತಮ್ಮ ಅಂತ ಅನ್ಕೋಬಿಡ್ತಾರೆ ವಿಡಿಯೋಸ್ ನೋಡ್ತಿರೋರು. 20 ವರ್ಷ ಗೈಸ್. ನೋಡಿ, ಇವ್ರಿಗೊಂಥರ ಸಿರಿ, ಅವ್ರ ಪಾಡಿಗೆ ಅವ್ರು ಮಾತಾಡ್ತವ್ರೆ. ಆದ್ರೂ ಈ ರಿಂಗ್ ಹೆಂಗಿದೆ ಅಂತ ನೀವು ಒಂದ್ಸಲ ಕಮೆಂಟ್ ಮಾಡಿ, ಯಾವ ತರ ಇದೆ ಅಂತ. ಎಸ್. ಸೊ ಇವಾಗ ಪಿಜ್ಜಾ ಮತ್ತೆ ಫ್ರೆಂಚ್ ಫ್ರೈಸು ಇವ್ರು ನೋಡಿ ಅಪ್ಪಪ್ಪ ಖಾಲಿನೇ ಮಾಡ್ಬಿಟ್ಟವ್ರೆ. ಅಂಡ್ ಇವರು ಯಾವ್ದು ಸ್ಪ್ರಿಂಗ್ ರೋಲಾ, ಮತ್ತೆ ಇನ್ನ ಬರ್ಗರು ಅಂಡ್
ಪನ್ನೀರ್ ಸಮೋಸ. ಪನ್ನೀರ್ ಸಮೋಸ ಮತ್ತೆ ನಿನ್ನದು ಯಾವ್ದೋ ಕೇಕ್ ಹೇಳ್ದಪ್ಪ ಅವನು, ಬ್ರೌನಿ ಐಸ್ ಕ್ರೀಮ್ ಏನೋ, ಬ್ರೌನಿ ಐಸ್ ಕ್ರೀಮ್ ಅವನು ಆ್ಯಂಡ್ ಜ್ಯೂಸ್ ಎಲ್ಲ ಚಿಲ್ ಮಾಡ್ತಾ ಇದೀವಿ. ಇವ್ರದ್ದು ಬರ್ಡೇ ಪಾರ್ಟಿನೇ ಮುಗ್ದೋಯ್ತು ಅಂತ ಹೇಳ್ಬಾರ್ದು, ಆಮೇಲೆ ಸಪ್ರೇಟಾಗಿ ಕೊಡಿಸ್ಬೇಕು. ಒಂದು ಲೈಟ್ ಹಾಕ್ರಿ, ಭಾಗ್ಯ ಮುಂದೆ ತಟ್ಟೆಲಿ ಏನಾದ್ರು ಬಿದ್ರೆ ಕಾಣಿಸಲ್ಲ ಖಾಲಿ ಆಗೋಗಿದೆ. ಮತ್ತೆ ಚಟ್ನಿ ಹಿಡ್ದಿದ್ದೀನಿ. ಸುಮ್ಮನೆ ಸರಿ, ಸ್ವಲ್ಪ ಇತ್ತ ಗೊತ್ತಿ ಹಿಡೀರಿ, ನಾವು ಹಚ್ಕ ತಿನ್ಕತೀವಿ. ಇವತ್ತಿನ ಈ ಸ್ಪೆಷಲ್ ಬರ್ಡೇನ ಇಷ್ಟು ಬ್ಯೂಟಿಫುಲ್ ಆಗಿ ಸೆಲೆಬ್ರೇಟ್ ಮಾಡಿದ್ದಕ್ಕೆ ನಮ್ಮ ಹುಡುಗ ಯಸ್ಸು ನನ್ನ ತಮ್ಮನ್ಗೆ ಥ್ಯಾಂಕ್ ಯು ಸೋ ಮಚ್. ಹಂಗೆ ನಮ್ಮ ತಮ್ಮನ ಜೊತೆ ನಾಗ ಬಂದಿದ್ದಾನೆ, ಅವನಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅವ್ರಿಗೆಲ್ಲ ವ್ಯೂವರ್ಸ್ ಕೇಳ್ಬಿಡಿ ಸಾಕು, ಇವಾಗೆಲ್ಲರಿಗೂ ಇಲ್ಲೇ ಹೇಳ್ಕೊಳ್ಳಿರಂತ. ಹೌದಾ? ಓಕೆ. ಸೊ ಎಸ್ಪೆಷಲಿ ಯಾರೆಲ್ಲ ಬೇಜಾರು ಮಾಡ್ಕೋಬೇಡಿ, ಯಾರೆಲ್ಲ ತುಂಬಾ ಮೆಸೇಜ್ ಮಾಡಿರ್ತೀರಾ ಅಥವಾ ಕಾಲ್ ಮಾಡಕ್ ಟ್ರೈ ಮಾಡಿರ್ತೀರಾ, ಎಷ್ಟೊಂದು ಸಲ ಏನೋ ಕಳ್ಸಿರೋ ಮೆಸೇಜ್ಗೆ ನಾವು ರಿಪ್ಲೈ ಕೊಡೋಕೆ ಆಗಿರಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಪ್ರೀತಿ ಕೊಟ್ಟು ಇಷ್ಟೆಲ್ಲ ಸಪೋರ್ಟ್ ಕೊಟ್ಟಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈಗ ಸಿ ಯು ಸೂನ್.